ಚಾರ್ಧಾಮಲ್ಲಿ ಒಂದ್ ದೇವಸ್ಥಾನ ಪೂರಿ ಜಗನ್ನಾಥ್ ಆಗಿರುತ್ತೆ. ಬೆಂಗಳೂರಿಂದ ಪೂರಿಗೆ ಹೆಂಗ್ ಹೋದ್ವಿ ಅಂತ ನಾನ್ ನಿಮಗ್ ತೋರ್ಸ್ಕೊಡ್ತೀನಿ. ಇದು ಪಾರ್ಟ್ 1. ಫ್ಲೈಟ್ ಚಾರ್ಜಸ್ ರೌಂಡ್ ಟ್ರಿಪ್ ಹೆಚ್ಚು ಕಮ್ಮಿ ನಿಮ್ಗೆ 13,000 ಬೀಳುತ್ತೆ. ನಾವು ಕರೆಕ್ಟ್ ಆಗಿ 8 ಫ್ಲೈಟ್ ಹತ್ತಿದ್ವಿ. ಫ್ಲೈಟ್ ಒಳಗಡೆ ಊಟ ಸಖತ್ ಕಾಸ್ಟ್ಲಿ ಗುರು. ಕೊನೆಗೂ 2 ಅವರ್ ಜರ್ನಿ ಆದ್ಮೇಲೆ ಪಟ್ನಾಯಕ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಭುವನೇಶ್ವರ್ ಅಲ್ಲಿ ಲ್ಯಾಂಡ್ ಆದ್ವಿ. ಏರ್ಪೋರ್ಟ್ ಇಂದ ಪೂರಿಗೆ 60 ಕಿಲೋಮೀಟರ್, ಸುಮಾರು 1.5 ಅವರ್ ಜರ್ನಿ ಇರುತ್ತೆ. ನಾವು ಓಲಾ ಕ್ಯಾಬ್ ಬುಕ್ ಮಾಡಿದ್ವಿ. 1,700 ರೂಪಾಯಿ ಏನೋ ಆಯ್ತು. 4 ಜನ ಇದ್ವಿ ನಾವು. ಆನ್ ದ ವೇ ಮಾ ದಾಖನೆ ಖಾಲಿ ಹೋಟೆಲ್ ಅಂತ ಯಾವ್ದೋ ಒಂದು ಡಾಬಾ ಸಿಕ್ತು, ಅಲ್ಲಿ ಊಟಕ್ಕೆ ನಿಲ್ಸಿದ್ವಿ. ಹೋಟ್ಲಲ್ಲಿ ಅಣ್ಣ ಒಬ್ರೆ ಆರ್ಮಿ ತರ ನಿಂತ್ಕೊಂಡು ಎಲ್ಲರಿಗೂ ಫುಡ್ ಪ್ರಿಪೇರ್ ಮಾಡಿ ಸರ್ವ್ ಮಾಡ್ತಾ ಇದ್ರು. ನಾವು ಇಲ್ಲಿ ಪನ್ನೀರ್ ಮಸಾಲೆ, ಚನಾ ಮಸಾಲೆ ಮತ್ತೆ ಚಪಾತಿ ಆರ್ಡರ್ ಮಾಡಿದ್ವಿ. ಯಾಕಂದ್ರೆ ಇದು ಬಿಟ್ಟು ಇಲ್ಲಿ ಏನು ಸಿಗಲ್ಲ ಅಂತ ಹೇಳಿದ್ರು. ಆಲ್ಮೋಸ್ಟ್ ಎಲ್ಲ ರಾತ್ರಿ 10:30 ಆದ್ಮೇಲೆ ಎಷ್ಟೊಂದು ಹೋಟ್ಲುಗಳು ಕ್ಲೋಸ್ ಆಗೋಗಿರುತ್ತೆ. ಬೇರೆ ಆಪ್ಷನ್ ಇರಲಿಲ್ಲ. ಪನ್ನೀರ್ ಮಸಾಲೆ ಬಂತು, ಅದು ಅಷ್ಟಕ್ಕಷ್ಟೇ ಇತ್ತು ಚಪಾತಿ ಜೊತೆಗೆ. ಆದ್ರೆ ಈ ಚನಾ ಮಸಾಲ ಮಾತ್ರ ಅಣ್ಣ ಸೂಪರ್ ಆಗಿ ಪ್ರಿಪೇರ್ ಮಾಡಿದ್ರು. ಚಪಾತಿ ಜೊತೆಗೆ ಒಳ್ಳೆ ಕಾಂಬಿನೇಷನ್. ಊಟಕ್ಕೆ ಒಬ್ರಿಗೆ 120 ರೂಪಾಯಿ ಹೆಂಗ್ ಬಿತ್ತು. ಕೊನೆಗೆ ಟೀ ಕುಡಿದ್ಬಿಟ್ಟು ನಮ್ ಜರ್ನಿನ್ ಕಂಟಿನ್ಯೂ ಮಾಡಿದ್ವಿ. ಕೊನೆಗೆ ರೂಮ್ಗೆ ಹೋದ್ವಿ. ರೂಮ್ ಚೆಕ್ ಇನ್ ಆದ್ವಿ. ರೂಮ್ ಚಾರ್ಜಸ್ ಬಂದು ಒಬ್ರಿಗೆ 500 ರೂಪಾಯಿ ಬೀಳುತ್ತೆ ಒಂದಿನಕ್ಕೆ. ನೆಕ್ಸ್ಟ್ ಪಾರ್ಟ್ 2 ಕಂಟಿನ್ಯೂ.